ಬರಗಾಲದ ನಡುವೆ ದೆಹಲಿಯಲ್ಲಿ ಸಿಡಬ್ಲ್ಯೂಆರ್ಸಿ ಮೀಟಿಂಗ್. ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ಇದೆ. ಕಾವೇರಿ ಜಲಾಶಯಗಳ ನೀರು ಸಂಗ್ರಹದ ಬಗ್ಗೆ ಚರ್ಚೆ ಆಗುತ್ತೆ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ 4 ರಾಜ್ಯಗಳ ಪ್ರತಿನಿಧಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನ್ ಶಿಫಾರಸು ಮಾಡುತ್ತೆ, ನೀರು ಹರಿಸುವಂತೆ ಶಿಫಾರಸು ಮಾಡೋ ಸಾಧ್ಯತೆ ಇದೆ. ಮುಂಗಾರು ಮಳೆ ಕೊರತೆ ಇದೆ, ಡ್ಯಾಂಗಳು ಖಾಲಿ ಆಗಿದೆ. ಡ್ಯಾಂಗಳು ಖಾಲಿ ಇರಬೇಕಾದ್ರೆ ನೀರು ಹರಿಸೋದು ಹೇಗೆ? ಇಲ್ಲೇ ನೀರಿಲ್ಲ, ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಬೇರೆ ಬಿಟ್ಬಿಡಿ, ಕೃಷಿಗೆ ಬಿಟ್ಬಿಡಿ. ತಮಿಳ್ನಾಡಲ್ಲಿ ಸಿಕ್ಕಿದ ಕಡೆ ನೀರು ಸ್ಟೋರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೇಗೆ ಅಂದ್ರೆ ಈ ಗುಡ್ಡಗಳಿರುತ್ತಲ್ಲ, ಬೆಟ್ಟಗಳು, ಅದ್ರ ಕೆಳಗಡೆ ಎಲ್ಲ ಒಂದೊಂದು ಚಿಕ್ಕ ಬಾವಿ ತರ ಮಾಡ್ಕೊಂಡು, ಇಲ್ಲ ಒಂದು ಚಿಕ್ಕ ಕೆರೆ ತರ ಮಾಡ್ಕೊಂಡು ನೀರನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಕರ್ನಾಟಕದ ಪರಿಸ್ಥಿತಿ ಹೇಳಿ, ನೀರೇ ಇಲ್ಲ ಡ್ಯಾಮ್ಗಳಲ್ಲಿ, ಕುಡಿಯಕ್ ನೀರು ಸಿಗೋದೇ ಹೆಚ್ಚು. ಈಗ ಏನು ಶಿಫಾರಸ್ ಮಾಡ್ಬೋದು? ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀರು ಹರಿಸಿ ಅಂತ ಶಿಫಾರಸ್ ಮಾಡುತ್ತಾ? ಎಲ್ಲಿಂದ ನೀರು ಹರಿಸೋದು? ತುಂಬಾನೇ ಇಂಪಾರ್ಟೆಂಟ್ ಮೀಟಿಂಗ್ ಆಗುತ್ತೆ ಇವತ್ತು. ಯಾಕೆಂದ್ರೆ ಕಾವೇರಿ ಜಲಾಶಯಗಳ ನೀರು ಸಂಗ್ರಹದ ಬಗ್ಗೆ ಚರ್ಚೆ ಆಗುತ್ತೆ. ಎಷ್ಟು ನೀರು ಸಂಗ್ರಹ ಇದೆ, ಎಷ್ಟು ಬಿಟ್ಟಿದ್ದೀವಿ ಇಲ್ಲಿವರೆಗೂ, ಎಷ್ಟು ಬಿಡಬಹುದು, ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಇದೆಲ್ಲದ್ರ ಬಗ್ಗೆ ಇವತ್ತು ಸಮಗ್ರವಾಗಿ ಚರ್ಚೆ ಆಗುತ್ತೆ. ಮುಂಗಾರು ಮಳೆ ಕೊರತೆ ಇರೋದ್ರಿಂದ 60% ಮಳೆ ಕೊರತೆ ಉಂಟಾಗಿದೆ. 60%. ತಮಿಳುನಾಡು ನೀರು ಬಿಡಲೇಬೇಕು ಅಂತ ಹಠ ಮಾಡ್ತಾ ಇದೆ. ಹೆಚ್ಚಿನ ನೀರನ್ನು ಕರ್ನಾಟಕ ಬಳಸ್ಕೊಂಡು ನಮಗೆ ನೀರು ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದೆ. ಆದರೆ ಇಲ್ಲಿರೋರಿಗೆ ಗೊತ್ತು ವಾಸ್ತವ ಪರಿಸ್ಥಿತಿ ಏನು ಅಂತ, ಇಲ್ಲಿ ನೀರಿಲ್ಲ ಅಂತ ಹೇಳಿ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಕರ್ನಾಟಕದ ಪರಿಸ್ಥಿತಿಯನ್ನ ಕರ್ನಾಟಕದ ಪ್ರತಿನಿಧಿಯಾಗಿ ಹೋಗೋರು ಯಾವ ರೀತಿ ವಿವರಿಸ್ತಾರೆ, ಎಲ್ಲದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗತ್ತೆ. ಒಂದು ಕಡೆ ರಾಜ್ಯದಲ್ಲಿ ಬರಗಾಲ ಇದೆ. ಎಷ್ಟೋ ಜಿಲ್ಲೆಗಳಲ್ಲಿ, ಎಷ್ಟೋ ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಕೂಡ ಮಾಡುವಂತೆ ಸಾಕಷ್ಟು ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳನ್ನು ನಡೆಸಬೇಡಿ ಇಲ್ಲಿ ಡ್ಯಾಮ್ ನೀರನ್ನು ನಂಬ್ಕೊಂಡು ಅಂತ ಇಲ್ಲಿನ CM ಹೇಳಿದ್ದಾರೆ. ಸೊ ಇವತ್ತಿನ CWRC ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನೀರು ಹರಿಸಿ ಅಂತ ಶಿಫಾರಸು ಏನಾದರೂ ಮಾಡಿಬಿಟ್ರೆ CWRC ಎಲ್ಲಿಂದ ನೀರು ಹರಿಸೋದು ಅನ್ನೋದು ಇಲ್ಲಿ ಪ್ರಶ್ನೆ. ಒಂದು ವೇಳೆ ಕರ್ನಾಟಕದವ್ರಿಗೇನಾದರೂ ಕುಡಿಯೋ ನೀರಿಗೆ ತೊಂದರೆ ಆಗುತ್ತಾ? ಅಲ್ಲಿ ಅವ್ರು ಕೇಳ್ತಾ ಇರೋದು ಕೃಷಿಗೆ, ಆದರೆ ಕರ್ನಾಟಕ ಕೇಳ್ತಾ ಇರೋದು ಕುಡಿಯೋ ನೀರಿಗೆ. ಇಲ್ಲಿ ಕುಡಿಯೋಕ್ಕೆ ನೀರು ಸಾಕಾಗದಿರೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಇವತ್ತಿನ CWRC ಸಭೆಯಲ್ಲಿ ಏನೆಲ್ಲ ಆಗಬಹುದು, ಏನು ಶಿಫಾರಸು ಮಾಡಬಹುದು? ಒಂದು ವೇಳೆ ಏನಾದರೂ ನೀರು ಹರಿಸಿ ಅಂತ ಶಿಫಾರಸು ಮಾಡಿದ್ರೆ ಕರ್ನಾಟಕದ ಸ್ಟ್ಯಾಂಡ್ ಏನಿರ್ಬೋದು? ಯಾಕೆಂದರೆ ಮುಂಗಾರಿನ ಕೊರತೆ ಇದೆ, ಬರ ಇದೆ, ನೀರಿಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ. ಸಂತೋಷ್, ನಾಲ್ಕು ರಾಜ್ಯಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಸಭೆಯಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿತ್ತು. ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತ 5 ತೀರ್ಪಿನ ಅಂತಿಮ ತೀರ್ಪಿನಲ್ಲಿ ಎಷ್ಟು ನೀರನ್ನು ಹರಿಸಬೇಕಾಗಿತ್ತು ಅದರ ಪಾಲು ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ತಮಿಳುನಾಡಿಗೆ ಬರಬೇಕಾಗಿರುವಂತಹ ನೀರು ಸಂಪೂರ್ಣವಾಗಿ ಬಿಡಬೇಕು ಅನ್ನುವಂತ ಒಂದು ಮನವಿಯನ್ನ ಈ ಹಿಂದಿನ ಸಭೆಯಲ್ಲಿ ಮಾಡಿತ್ತು.
ಮುಂದಿನ ಸಭೆಯಲ್ಲಿ ನಾವು ಅಂತಿಮ ನಿಲುವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನು ಕೂಡ ಆ ನಿಯಂತ್ರಣ ಸಮಿತಿ ಹೇಳಿತ್ತು. ಹಾಗಾಗಿ ಇವತ್ತು ಕೇರಳ, ಪುದುಚೇರಿ, ತಮಿಳುನಾಡು ಮತ್ತು ಕರ್ನಾಟಕ 4 ರಾಜ್ಯದ ಅಧಿಕಾರಿಗಳು ಕೊಡುವಂತಹ ಮಾಹಿತಿ ಸಾಕಷ್ಟು ಮಹತ್ವನ ಪಡೆದುಕೊಳ್ಳುತ್ತೆ. ಇಡೀ ದೇಶಾದ್ಯಂತ ಮುಂಗಾರಿನ ಕೊರತೆ ಎದುರಾಗಿರುವಂತದ್ದು ಕೇವಲ ಕರ್ನಾಟಕ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲ. ಹಾಗಾಗಿ ಕಾವೇರಿ ಜಲಾಶಯಗಳ ಜೊತೆಯಲ್ಲಿ ಇರುವಂತಹ ಯಾವೆಲ್ಲ ಡ್ಯಾಮ್ಗಳೇನಿದೆ, ಈ ಎಲ್ಲ ಜಲಾಶಯಗಳಿದೆ, ಆ ಎಲ್ಲ ಜಲಾಶಯಗಳಲ್ಲಿ ನೀರಿನ ಕೊರತೆಯ ಮಟ್ಟ ಕಡಿಮೆ ಆಗಿರುವಂತದ್ದು. ಹಾಗಾಗಿ ಮುಂಗಾರಿನ ಕೊರತೆ ಇದೆ. ಈ ವರ್ಷ ನೀರಿನ ಅಭಾವ ಕೊರತೆ ಆಗಿರೋದ್ರಿಂದ ತಮಿಳುನಾಡಿಗೆ ನಾವು ನಿಗದಿಯಾಗಿರುವಂತಹ ನೀರನ್ನ ಹರಿಸುವುದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂತ ಒಂದು ಸ್ಪಷ್ಟ ನಿಲುವನ್ನ ಇವತ್ತು ಅಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಮಂಡನೆ ಮಾಡುವಂತಹ ಸಾಧ್ಯತೆಗಳನ್ನ ಕರ್ನಾಟಕದ ಪರವಾಗಿ ನಾವು ನಿರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಅದಾದ ಬಳಿಕ ಪ್ರಾಧಿಕಾರದ ಸಭೆ ಕೂಡ 2-3 ದಿನಗಳಲ್ಲಿ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಕಾವೇರಿ ನೀರು ಪ್ರಾಧಿಕಾರದ ಸಭೆ, ಆ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಅಂತಿಮ ಆದೇಶ ಬರಲಿದೆ. ಆ ಆದೇಶ ಯಾವ ರೀತಿಯಾಗಿರುತ್ತೆ? ಮುಂಗಾರಿನ ಕೊರತೆಯನ್ನ 4 ರಾಜ್ಯಗಳು ಅನುಭವಿಸ್ತದೆ, ಇಡೀ ದೇಶಾದ್ಯಂತ ಅನುಭವಿಸ್ತದೆ. ಹಾಗಾಗಿ ಕಾವೇರಿ ಜಲಾಶಯದಲ್ಲಿ ಬೇಕಾದಂತಹ ಮಟ್ಟದ ನೀರು ಈಗಾಗಲೇ ಶೇಖರಣೆ ಆಗಿಲ್ಲ. ಹಾಗಾಗಿ ಮುಂದೆ ಯಾವ ರೀತಿಯ ನಿಲುವನ್ನ ತೆಗೆದುಕೊಳ್ಬೇಕು, ಕರ್ನಾಟಕ ಹರಿಸುವಂತಹ ಟಿಎಂಸಿಯಲ್ಲಿ ಕೊಂಚ ಮಟ್ಟಿಗೆ ಕಡಿಮೆಯ ಆ ಒಂದು ಮಟ್ಟದ ಟಿಎಂಸಿ ನೀರನ್ನ ಹರಿಸಿ ಅನ್ನುವಂತ ಆದೇಶ ಬಿಡುವ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಗಮನಿಸಬೇಕು. ಆದ್ರೆ ಕರ್ನಾಟಕ ಸಂಪೂರ್ಣವಾಗಿ ಕೊಡುವಂತಹ ಅಧ್ಯಯನ ವರದಿ ಏನಿರುತ್ತೆ, ಈಗಾಗಲೇ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಮಾಹಿತಿಗಳನ್ನ ಕೊಟ್ಟಿರುತ್ತೆ. ಅದರ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲೂ ಕೂಡ ತಮ್ಮ ಒಂದು ಮನವಿಯನ್ನ ಮಾಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬೇಕಾಗುತ್ತೆ ಅಧಿಕಾರಿಗಳು. ಅದರ ಮೇಲೆ ಇವತ್ತಿನ ಸಭೆ ಒಂದು ಅಂತಿಮ ನಿಲುವನ್ನು ತೆಗೆದುಕೊಳ್ಳುತ್ತೆ. ನಿಯಂತ್ರಣ ಮಂಡಳಿಯ ಸಭೆಯ ಬಳಿಕ ಪ್ರಾಧಿಕಾರದ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿಲುವನ್ನ ಕರ್ನಾಟಕಕ್ಕೆ ಕೊಡಬೇಕು, ಆದೇಶವನ್ನು ಕೊಡಬೇಕು ಇವತ್ತು ತೆಗೆದುಕೊಂಡಂತ ಈ ನಿರ್ಧಾರವನ್ನ ನಾವು ಆಲ್ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.